ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಅಂತಂದರೆ. ಶರಣಪ್ಪ ಊರು? ಮುದ್ದಾಬಳ್ಳಿ. ನಿಮ್ಮ ಏನು ಹಾಕಿರಿ ಸರ್ ಬೆಳೆ? ಈ ಆಗಲ ಹಾಕಿ ನೋಡಿ ಸರ್. ಹಾಗಲಕಾಯಿ ಎಷ್ಟು ಎಕರೆ ಐತೆ ಸರ್? ಇದು ಒಂದು 3/4 ಎಕರೆ ಐತೆ. 3/4 ಎಕರೆ ಏನು ಸಮಸ್ಯೆ ಐತೆ ಸರ್ ನಿಮ್ಮ ಹೊಲದಾಗ? ಸ್ವಲ್ಪ ಡಿಸೀಸ್ ಜಾಸ್ತಿ ಆಗಿ ಸ್ವಲ್ಪ ವೈರಸ್ಸಿಗೆ ಹಾಕಲಕ್ಕತ್ತೈತೆ. ವೈರಸ್ ಬರಕತ್ತೈತೆ? ವೈರಸ್ ಬರಕತ್ತೈತೆ. ಏನು ಸ್ಪ್ರೇ ಮಾಡಿರಿ ಸರ್ ಅದನ್ನು? ಇದು ಬಿಲಿಯನ್ ಅಂತ ಭಾರತ್ ಕಂಪ್ನಿಯದು ಸ್ಪ್ರೇ ಮಾಡಿದ್ದಾರೆ. ಸಿಸ್ಟಮೆಟಿಕ್ ಆ್ಯಂಡ್ ಕಾಂಟ್ಯಾಕ್ಟ್ ಅಂತ ಕೊಟ್ಟಿದ್ರೆ ಈಗ ಒಂದು ಸ್ವಲ್ಪ ವೈರಸ್ ಹತೋಟಿಗೆ ಬಂದೈತ್ರಿ. ಆದ್ರೆ ಪೂರ್ಣ ಪ್ರಮಾಣವಾಗಿ ಇದಾಗಿಲ್ಲ, ಸ್ಟಾಪ್ ಆಗಿಲ್ಲ, ಕಡಿಮೆ ಆಗೈತಿ. ಪೂರ್ತಿ ಹೋಗಂಗಿಲ್ಲ. ಬಂದ್ರೆ ಅದ ಕಾರಣ ಏನ್ರಿ? ಪೂರ್ತಿ ಹೋಗಲ್ಲ ಸರ್ ಅದು. ನಿಮ್ಗೆ ಹತೋಟಿ ಅಂತೂ ಐತ್ರಿ? ಹತೋಟಿ ಆಗೈತೆ ರೀ, ಸ್ಪ್ರೇ ಮಾಡಿಂದ ಹತೋಟಿ ಆಗೈತಿ. ನಿಮ್ಗೇನು ಪ್ರಶ್ನೆ ಅಂದ್ರೆ ಪೂರ್ತಿ ಹೋಗಂಗಿಲ್ಲ, ಪೂರ್ತಿ ಕಡಿಮೆ ಆಗುತ್ತಾ, ಅಲ್ಲಿಗೆ ನಿಲ್ತೈತಿ, ಅಲ್ಲಿಗೆ ಕಂಟ್ರೋಲ್ ಆಗಂಗಿಲ್ಲ ಪೂರ್ತಿ. ಯಾಕೆ? ಯಾವ ಕಾರಣ? ಅದಕ್ಕೆ ಕಾರಣ ನಿಮ್ಗೆ ಒಂದು ಫಾರ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಮನುಷ್ಯನಲ್ಲಿ HIV ವೈರಸ್ ಬರುತ್ತೆ ರೀ. ಅದಕ್ಕೆ ಎಲ್ಲ ರೀತಿ ಔಷಧಿಗಳು ಈಗ ಅದಾವೆ, ಅವೈಲೇಬಲ್ ಅದಾವೆ, ಎಲ್ಲ ಜನ ತೊಗೊತಾರೆ ಅದನ್ನು. ಅದು ತೊಗೊಂಡ್ರೆ HIV ಪೂರ್ತಿ ಹೋಗಂಗಿಲ್ಲ, ಅದು ರಕ್ತದಲ್ಲಿ ಇರುತ್ತೆ. ಆದ್ರೆ ಅದು ಕಂಟ್ರೋಲಲ್ಲಿರುತ್ತೆ ರೋಗ. ಆ ಔಷಧಿ ಏನು ಮಾಡುತ್ತಾ ಮನುಷ್ಯನ ಇನ್ನೊಂದು 10 ವರ್ಷ ಜೀವನನ ಮುಂದಕ್ಕೆ ಹಾಕತ್ತೆ ಅಷ್ಟೇ. ಅಲ್ಲಿವರೆಗೂ ಅದು ಔಷಧಿ ತೊಗೊಂಡಾಗ ಆ ಜೀವಕೋಶಗಳು ಏನಿರ್ತಾವೆ ಮಲಗಿರ್ತಾವೆ. ಮತ್ತು ಆ ಔಷಧಿ ಪವರ್ ಮುಗಿದ್ಮೇಲೆ ಮತ್ತೆ ಅವು ಆ್ಯಕ್ಟಿವ್ ಆಗ್ತಾವೆ. ಆ ರೀತಿ ಇದು ಅದೇ ರೀತಿ ವೈರಸ್ ಇದು ಯಾವ ರೀತಿ ಹರಡುತ್ತೆ ಅಂದರೆ, ಒಂದು ವೈಟ್ ಫ್ಲೈ, ಬಿಳಿ ದೋಮರಿ ಅಂತ ಏನು ಹೇಳ್ತೇವೆ, ಬಿಳಿ ದೋಮೆ ಇರ್ತಾವಲ್ಲ ರೀ, ಆ ಬಿಳಿ ದೋಮರಿ ಈಗೇನು ಇನ್ಫೆಕ್ಟೆಡ್ ಗಿಡ ಇರ್ತೈತೆ, ಒಂದು ಗಿಡಕ್ಕೆ ವೈರಸ್ ಬಂದೈತೆ ಅಂತ ತಿಳ್ಕೊರಿ. ಆ ವೈರಸ್ ಬಂದ ಗಿಡನ ಅದ್ರ ಮೇಲೆ ಕೂತ್ಕೊಂಡು ಇನ್ನೊಂದು ಹೆಲ್ದಿ ಗಿಡ, ಚೆನ್ನಾಗಿರೋ ಗಿಡದ ಮೇಲೆ ಕುಂತ್ಕೊಂಡ್ರೆ ಆ ವೈರಸ್ ಆ ಚೆನ್ನಾಗಿರೋ ಗಿಡಕ್ಕೂ ಹರಡ್ತೈತೆ ಸರ್. ಆ ರೀತಿ ಬರುತ್ತೆ. ನೀವು ಈ ಬಿಲಿಯನ್ ಸ್ಪ್ರೇ ಮಾಡಿದ್ರೆ ಆ ವೈಟ್ ಫ್ಲೈ ಸಂತತಿ ಏನಿರ್ತೈತಿ ಕಡಿಮೆ ಆಗುತ್ತೆ ಸರ್. ಆ ವೈಟ್ ಫ್ಲೈ ಸಂತತಿ ಕಡಿಮೆ ಆಗೋದ್ರಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋದ್ರಿಂದ ಅಲ್ಲಿಗೆ ಆ ಸ್ಟಾಪ್ ಆಗುತ್ತೆ ಸರ್. ಆ ರೀತಿ ಇದು ವರ್ಕ್ ಮಾಡುತ್ತೆ. ಇದು ಸಿಸ್ಟಮಿಕ್ ಕಾಂಟ್ಯಾಕ್ಟ್ ಐತೆ ಸರ್. ಸಿಸ್ಟಮಿಕ್ ಅಂದ್ರೆ ಗಿಡ ಪೂರ್ತಿ ವಿಷ ಆಗುತ್ತೆ. ಗಿಡ ಪೂರ್ತಿ ವಿಷ ಆಗಿ ಮತ್ತು ಕಾಂಟ್ಯಾಕ್ಟು, ಮತ್ತು ನೀವು ಎಲೆ ಮೇಲೆ ಬಿದ್ದರೂ ಸಹ ಎರಡೂ ರೀತಿ ಇದು ಉಪಯೋಗ ಐತೆ ಸರ್. ಕಾಂಟ್ಯಾಕ್ಟ್ ಸಿಸ್ಟಮಿಕ್ ಆಗೋದ್ರಿಂದ ಗಿಡ ಪೂರ್ತಿ ವಿಷ ಆಗಿ ನೀವು ಗಿಡ ಎಲ್ಲಾರ ಸ್ಪ್ರೇ ಮಾಡಿರಿ, ಈ ಔಷಧ ಕೆಲಸ ಮಾಡುತ್ತೆ. ಆ ಬಿಳಿ ದೋಮರಿ ಕಂಟ್ರೋಲ್ ಮಾಡ್ತೈತಿ, ಅದರಿಂದ ವೈರಸ್ ಹರಡೋದು ನಿಲ್ತೈತಿ. ಬಿಳಿ ದೋಮರಿ, ಹಸಿರು ದೋಮರಿ, ಸ್ವಲ್ಪ ತ್ರಿಪ್ಸ್ಗೂ ಈ ಔಷಧ ಕೆಲಸ ಮಾಡುತ್ತೆ. ಎಲ್ಲ ರೀತಿಯಿಂದ ಕೆಲಸ ಮಾಡೋದ್ರಿಂದ ನೀವು ಇದು ವೈರಸ್ ಹತೋಟಿಯಲ್ಲಿಡಲು ಉಪಯೋಗ ಆಗುತ್ತೆ ಸರ್ ಇದು. ಮತ್ತೇನಾದರೂ ಪ್ರಶ್ನೆ ಅದಾವೆ ಸರ್ ನಿಮಗೆ? ಮತ್ತೆ ಏನಿಲ್ಲ. ಅದೇ ಮೇನ್ ಸಮಸ್ಯೆನ ಈಗ ನಮ್ದು ವೈರಸ್ ಇತ್ತ, ಹಂಗಾಗಿ ಅದ್ರ ಸಂಬಂಧ ಈಗೆಲ್ಲ ಕ್ಲಿಯರ್ ಐತ್ರಿ. ಉಳ್ಕಿದ್ದು ಏನು ಯಾವುದೂ ಇಲ್ಲ, ಡಾವಣಿ ಇಲ್ಲ, ಮಿಲ್ಡಿ ಇಲ್ಲ, ಯಾವುದೂ ಇಲ್ಲ ಸರ್. ನಿಮಗೆ ಇದು ಸ್ಪ್ರೇ ಮಾಡೋದ್ರಿಂದ ವೈರಸ್ ಹತೋಟಿ ಆಗೈತೆ ಸರ್? ಹಾಂ. ಇದು ಎಷ್ಟು ಇದೆ ಅಂತ ಸರ್? ಪೂರ್ತಿ ಎಷ್ಟು ಎಕರೆ ಐತೆ ಸರ್? 3/4 ಎಕರೆ. ಸ್ವಲ್ಪ ಈ ಥರ ಇಲ್ಲಿ ವೈರಸ್ ಐತೆ ನೋಡಿ ಸರ್. ಇನ್ನೂ ಸ್ವಲ್ಪ ಈ ಥರ ಆಗೈತೆ. ಅಲ್ಲಿಗೆ ನಿಲ್ಲುತ್ತೆ ಸರ್ ಅದು. ಏನು ವೈರಸ್ ಐತಿ ಸಂಪೂರ್ಣ ಹೋಗಲ್ಲ, ಅಲ್ಲಿಗೆ ರೋಗ ನಿಲ್ಲುತ್ತೆ ಸರ್. ಸ್ಟಾರ್ಟಿಂಗ್ ಸ್ಟೇಜ್ ಸರ್ ಈಗಿದೆ. ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೊಡೆಯೋದ್ರಿಂದ ತುಂಬ ಉಪಯೋಗ ಸರ್. ಬಂದು ವೈರಸ್ ಪೂರ್ತಿ ಸ್ಪ್ರೆಡ್ ಆದಮೇಲೆ ನೀವು ಹೊಡೆದ್ರೆ ಅದು ರೋಗ ಕಂಟ್ರೋಲ್ ಆಗೋಲ್ಲ. ನೀವೇನು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಸ್ಪ್ರೇ ಮಾಡ್ತಾರೆ ಅದು ತುಂಬ ಉಪಯೋಗ ಆಗುತ್ತೆ ಸರ್ ಅದು. ನೀವು ಮಾಹಿತಿ ತಿಳಿಸ್ಕೊಟ್ಟೋದಕ್ಕೆ ಧನ್ಯವಾದ ಶರಣಪ್ಪ ಅವರೇ. ನಮಸ್ಕಾರ.